ಹುಟ್ಟಿದ ಹೆಸರು ವೆಂಕಟನಾಥ. ಜನನ 1595 ಸುಮಾರಿಗೆ ತಮಿಳುನಾಡಿನ ಬೆಳ್ಳೂರು, ಕೆಲವರು ಕನ್ನೂರು, ಬೀಜಾಪುರ ಪ್ರಾಂತವನ್ನು ಉಲ್ಲೇಖಿಸುತ್ತಾರೆ. ಆದರೆ ಬಹುಮಾನ್ಯವಾದ ಪ್ರಚಲಿತ ಮರಾಠ ಸಂಪ್ರದಾಯ ಮತ್ತು ಗುರುಚರಿತ್ರೆಗಳಲ್ಲಿ ಬೆಳ್ಳೂರು ಎನ್ನುವುದು ಸಾಮಾನ್ಯ. ಕುಟುಂಬ ತಾತ್ಪರ್ಯವಂತು, ವಿದ್ಯಾವಂತ. ಬ್ರಾಹ್ಮಣ ಕುಟುಂಬ. ಅಗ್ರಹಾರದಲ್ಲಿ ವಾಸ. ತಂದೆ ತಿಮ್ಮಣ್ಣ ಭಟ್ಟ. ತಾಯಿ ಗೌರಮ್ಮ. ಬಾಲ್ಯದಲ್ಲಿಯೇ ವೇದ, ಶಾಸ್ತ್ರ, ಪೌರಾಣಿಕ ವಿಷಯಗಳಲ್ಲಿ ಅಪಾರ ಪಾಂಡಿತ್ಯವನ್ನು ತಾಳಿದರು. ವಿಶಿಷ್ಟ ನೆನಪು ಶಕ್ತಿ, ಕೇಳಿದುದನ್ನೆಲ್ಲ ಮನಸ್ಸಿನಲ್ಲಿ ಇರಿಸಿಕೊಂಡು ಪಾಠ ಹೇಳುತ್ತಿದ್ದರು. ಗುರುಗಳು ಅವರನ್ನು ಮೆಚ್ಚುತ್ತಿದ್ದರು. ಬಾಲ್ಯದ ಅವಸ್ಥೆಯಲ್ಲಿ ಸಹ ಆರ್ಥಿಕ ಸ್ಥಿತಿ ಬಹುಮಾನ್ಯವಾಗಿರಲಿಲ್ಲ. ಹೆಚ್ಚಿನ ಸಮಯವನ್ನು ಅಧ್ಯಯನ, ಜಪ, ಪಾಠಗಳಲ್ಲಿ ಕಳೆಯುತ್ತಿದ್ದರು. ಸಹಜವಾಗಿ ವಿನಯಶೀಲ, ಭಕ್ತಿಯುತ ಸ್ವಭಾವ. ಕುತೂಹಲ, ಅಧ್ಯಯನ ಪ್ರಿಯತೆ, ಶಾಂತ ಸ್ವಭಾವ. ದೇವರ ಮೇಲೆ ಅಪಾರ ಭಕ್ತಿ, ಉತ್ತಮ ಪಾಂಡಿತ್ಯ, ತತ್ವಗಳನ್ನು ತಿಳಿಯಲು ಚಿರಂತನ ಆಸಕ್ತಿ.